ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಅಪೂರ್ಣ ಆದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಮಾಧ್ಯಮಗಳಲ್ಲಿ ಬಂದಿರೋದು ಸುಳ್ಳು, ಜೋರು ಧ್ವನಿಯಲ್ಲಿ ಚರ್ಚೆ, ಜಟಾಪಟಿ ಅನ್ನೋದೆಲ್ಲ ಸುಳ್ಳು. ಚರ್ಚೆ ಅಪೂರ್ಣ ಆಗಿದೆ, ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಸಭೆಯಲ್ಲಿ ವಿಚಾರ ವಿನಿಮಯ ಆಗಿದೆ ಅಷ್ಟೇ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಬಂದಿರೋದು ವರದಿಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ವಿಚಾರ ವಿನಿಮಯ. ಜಾತಿ ಜನಗಣತಿ ವಿಚಾರವಾಗಿ ಲಿಂಗಾಯತ ಸಚಿವರ ನಿಲುವೇನು, ಕ್ಯಾಬಿನೆಟ್ ಸಭೆಗೂ ಮುನ್ನ ಪ್ರತ್ಯೇಕ ಸಭೆ ಮಾಡಿದ್ಯಾಕೆ ಅನ್ನೋ ವಿಚಾರದ ಬಗ್ಗೆ ನ್ಯೂಸ್ 18 ಮಾಹಿತಿಯನ್ನ ಕಲೆ ಹಾಕಿದ್ದು, ಪ್ರತ್ಯೇಕ ಸಭೆ ಮಾಡಿ ಅಭಿಪ್ರಾಯ ವಿನಿಮಯ ಮಾಡಿಕೊಂಡ 7 ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಈಶ್ವರ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲಾ ಸಚಿವರು ಚರ್ಚೆಯನ್ನ ನಡೆಸಿ ಪ್ರತ್ಯೇಕ ಧರ್ಮದಂತೆ ಎಡವಟ್ಟಾಗಬಹುದು ಎಂದು ಸಚಿವ ಶಿವಾನಂದ ಪಾಟೀಲ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಸಚಿವ ಶಿವಾನಂದ ಪಾಟೀಲ್ ಮಾತಿಗೆ ಸಿಎಂ ಮರುಪ್ರಶ್ನೆಯನ್ನ ಹಾಕಿದ್ದು, ಯಾವ ರೀತಿ ತೊಂದರೆ ಆಯಿತು ಶಿವಾನಂದ ಎಂದಿದ್ದಕ್ಕೆ ಮತಗಳ ಮೇಲೆ ಪರಿಣಾಮ ಬೀರಿತ್ತು ಸರ್ ಎಂದಿದ್ದಾರೆ. ಇದೇ ನಿಜವಾಗಿದ್ದರೆ ಎಂಬಿ ಪಾಟೀಲ್ ಹೇಗೆ ಗೆಲ್ತಾ ಇದ್ರು, ಅವರೇ ಮುಂಚೂಣಿಯಲ್ಲಿ ಇದ್ರಲ್ಲಪ್ಪ ಎಂದಿದ್ದಾರೆ ಸಿಎಂ. ಈ ವೇಳೆ ಇಲ್ಲ ಸರ್, ಸಮಸ್ಯೆ ಆಗಿತ್ತು ಎಂದಿದ್ದಾರೆ ಖಂಡ್ರೆ. ಇನ್ನು ಮಾತುಕತೆ ವೇಳೆ ಮಧ್ಯ ಪ್ರವೇಶ ಮಾಡಿದಂತಹ ಎಂಬಿ ಪಾಟೀಲ್, ಪ್ರತ್ಯೇಕ ಧರ್ಮ ವಿರೋಧ ಮಾಡಿದವರು ಆಗ ಸೋತರಲ್ಲ, ಎಸ್ಎಸ್ ಮಲ್ಲಿಕಾರ್ಜುನ ಕೂಡ ಸೋತರಲ್ಲ ಎಂದಿದ್ದಾರೆ ಎನ್ನಲಾಗಿದೆ. ಅಷ್ಟರಲ್ಲಿ ಚರ್ಚೆ ದಾರಿ ತಪ್ಪುತ್ತದೆ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಜಾತಿ ಜನಗಣತಿ ಅಂಕಿ ಅಂಶದ ಬಗ್ಗೆ ಮಾತನಾಡೋಣ ಅಂತ ಲಿಂಗಾಯತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಈ ಬಗ್ಗೆ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಂಪುಟ ಸಭೆಯಲ್ಲಿ ಹಿಂದುಳಿದ ಇಲಾಖೆ ಸಚಿವರು ತಂಗಡಿಯವರು ಆ ರಿಪೋರ್ಟ್ ಬಗ್ಗೆ ಅಧಿಕಾರಿಗಳು ಅವರು ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವೆಲ್ಲ ಸಚಿವರು ನಮ್ಮ ಸಮುದಾಯಗಳಿಗಾಗಲಿ ಅಥವಾ ಜನರಲ್ ಆಗಿ ಇದರಿಂದ ಅನುಕೂಲ ಏನಿದೆ, ಅನನುಕೂಲ ಏನಿದೆ, ಅದೆಲ್ಲವನ್ನು ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ. ಇದಾಗಿಯೂ ಕೂಡ ಇನ್ನೂ ಚರ್ಚೆ ಬಾಕಿ ಇದೆ. ಅದಕ್ಕೆ ಮತ್ತೆ ಇನ್ನೊಂದು ಸಭೆ ಆಗ್ತದೆ. ಆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಅಂಥ ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಆಗಿದೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೋತೀವಿ. ಎಲ್ಲ ಕಡೆ ಅವರು ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ, ಸಭೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಎಷ್ಟು ಮಂದಿ ಜನರು ಇದು ಮಾಡಿದ್ದೀರಿ, ಯಾರು ಸಹಿ ಅಂತ ಪಡ್ಕೊಂಡಿರ್ತಂಥದ್ದು, ಯಾವ್ಯಾವ ಅಂಶಗಳ ಮೇಲೆ ಒಂದು ಸಮೀಕ್ಷೆ ಆಗಿದೆ, ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ ಸಭೆ. ಜಾತಿ ಜನಗಣತಿ ಅನುಷ್ಠಾನಕ್ಕೆ ಶ್ರೀಶೈಲ ಜಗದ್ಗುರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕ ಜಾತಿ ಜನಗಣತಿ ಅಂತ ಸ್ವಾಮೀಜಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಯಡೂರು ಕಾಡಸಿದ್ದೇಶ್ವರ ಮಠದಲ್ಲಿ ಮಾತನಾಡಿದ ಶ್ರೀಶೈಲ ಪೀಠದ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿ, ಸಮೀಕ್ಷೆ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಹಾಗೂ ಅವೈಜ್ಞಾನಿಕ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡದೆ ಸಮೀಕ್ಷೆ ನಡೆದಿದೆ. ಯಾವುದೇ ಕಾರಣಕ್ಕೂ ವರದಿಗೆ ಬೆಂಬಲ ನೀಡೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೀರಶೈವರ ಸಮುದಾಯದ ಸಂಖ್ಯೆ ಕೋಟಿ ಮೀರಬೇಕಾಗಿತ್ತು, ಆದರೆ 60 ಲಕ್ಷಕ್ಕೆ ಸೀಮಿತ ಆಗಿದೆ. ಈ ವರದಿ ಜಾರಿ ಕೈಬಿಟ್ಟು ಮರುಗಣತಿಗೆ ಸರ್ಕಾರ ಆದೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ, ಯಾವುದೂ ಗೊತ್ತಿಲ್ಲ ಗುರಿಯಿಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದ್ದಾವೆ. ಯಾವುದೇ ಒಂದು ಜಾತಿ ಕ್ರಮೇಣ ಪ್ರಬಲ ಕಾರಣ ಇಲ್ಲದ ಸಂದರ್ಭದಲ್ಲಿ ಬೆಳ್ಕೋತ ಹೋಗ್ತದ ಹೊರತು ಕಡಿಮೆ ಆಕ್ಕೋತ ಬರೋದಿಲ್ಲ.
ಅಂತ ಯಾವುದೇ ಪ್ರಬಲ ಕಾರಣ ಇಲ್ಲದೇ ಇರೋಣದರಿಂದ ವೀರಶೈವರ ಸಂಖ್ಯೆ ಇವತ್ತು ಕೋಟಿಗಿಂತಲೂ ಮೇಲಿರಬೇಕಾಗಿರುವಂತಹದ್ದು ಅದು 60 ಲಕ್ಷಕ್ಕೆ ಸೀಮಿತಗೊಳಿಸುವಂತಹ ಇದೇನು ವರದಿ ಇದೆ ಇದು ಸರಿಯಾದ ವರದಿಯಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಈ ವರದಿಯನ್ನು ಜಾರಿ ಮಾಡುವಂತಹ ಪ್ರಯತ್ನವನ್ನು ಕೈಬಿಟ್ಟು ಮರುಗಣತಿಗೆ ಆದೇಶವನ್ನು ಮಾಡಿ ಸರಿಯಾಗಿ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಆಮೇಲೆ ಅದನ್ನು ಜಾರಿಗೆ ತರೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ವಸ್ತುತ ಜಾತಿ ಗಣತಿ ಸಮೀಕ್ಷೆ ಕುರಿತು ಈಗಾಗಲೇ ನಾವು ಹೇಳಿರುವಂತೆ ಚರ್ಚೆ ಆಗಿದೆ. ಕೆಲವರು ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ, ಇನ್ನೂ ಕೆಲವರು ಸಮಯವನ್ನ ಕೇಳಿದ್ದಾರೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ, ಎಲ್ಲರ ಅಭಿಪ್ರಾಯವನ್ನ ಪಡೆದು ಮುಂದಕ್ಕೆ ಹೋಗುವುದು ಸಿಎಂ ಅವರ ನಿರ್ಧಾರ. ಯಾರ ಅಭಿಪ್ರಾಯದ ಬಗ್ಗೆಯೂ ಕೂಡ ತಕರಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಅಭಿಪ್ರಾಯವನ್ನ ಕೇಳಬೇಕಿದೆ. ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಳ್ಳಲು ಮುಕ್ತವಾಗಿ ಅವಕಾಶವನ್ನ ನೀಡಲಾಗಿದೆ. ಅಭಿಪ್ರಾಯ ವಿಮರ್ಶೆ ಮಾಡಿ ತಾರ್ಕಿಕ ತೀರ್ಮಾನ ಆಗಲಿದೆ ಎಂದಿದ್ದಾರೆ. ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ. ಎಲ್ಲಾರ್ದು ಅಭಿಪ್ರಾಯವನ್ನ ತೆಗೆದುಕೊಂಡೇ ತೀರ್ಮಾನ ಮಾಡೋಣ. ಒಂದು ವಾರ ಅಲ್ಲ, ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ, ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದ್ರೂ ಪರವಾಗಿಲ್ಲ. ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ. ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ, ಚರ್ಚೆಗಳಾಗ್ಲಿ, ಎಲ್ಲರದ್ದು ಅಭಿಪ್ರಾಯ ಬರಲಿ, ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ. ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಎಂಬ ಮರಕೋತಿ ಆಟ ಕಾಂಗ್ರೆಸ್ ಆಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತಿಂಡಿ ತಿಂದು ಕೆಲಸ ಕಾರ್ಯಗಳು ಇಲ್ಲದೆ ಹೋಗಿರುವುದು, ಇಂತಹ ಪುರುಷಾರ್ಥಕ್ಕೆ ಮತ್ತೆ ಯಾಕಪ್ಪ ಕ್ಯಾಬಿನೆಟ್ ನಡೆಸಬೇಕು? ಕಾಂತಿಯೇ ಇಲ್ಲದ ಕಾಂತರಾಜ ಸಹಿ ಹಾಕದೆ ಓಡ್ ಹೋಗಿದ್ದಾನೆ. ಮೀಸಲಾತಿಯ ಗೊಂದಲ, ಸಿದ್ದರಾಮಯ್ಯ ಮೋಸದ ರಾಮಯ್ಯ, ತಮ್ಮ ಕುರ್ಚಿಗೆ ಕಂಟಕ ಬಂದಾಗ ವರದಿ ರಿಲೀಸ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮೀಸಲಾತಿಯ ಗೊಂದಲ, ಸಿದ್ದರಾಮಯ್ಯ ಮೋಸದ ರಾಮಯ್ಯ. ಸಿದ್ದರಾಮಯ್ಯ ಅವರು ನೋಡಿ ಈಗ ಟ್ರಾನ್ಸ್ಫರ್ ಮಾಡಬೇಕು ಅಧಿಕಾರ ಅಂದಾಗೆ ಈ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಂದ ದಿನಾನೇ 2 ವರ್ಷ ಏನ್ ತಿಂತಾ ಇದ್ರಿ? ಕಳೆಕಾಯಿ ತಿಂತಾ ಇದ್ರ ನೀವು? ಅವತ್ತು ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ನೋಡಪ್ಪ ಇದು ವರದಿ ಅಂತ ಯಾಕೆ ಬಿಡುಗಡೆ ಮಾಡ್ಲಿಲ್ಲ? ಅವಾಗ ಮಜಾ ಸಿದ್ದರಾಮಯ್ಯ ಮಜಾ ಹೊಡ್ಕೊಂಡಿದ್ರು. ಯಾವಾಗ ಅಧಿಕಾರಕ್ಕೆ ಕಂಟಕ ಬಂತು ಅವಾಗ ಬಿಡೋದೀಗ. ಬಿಟ್ಟಿದ್ದೀನಿ. ಈ ಮೀಸಲಾತಿಯ ಜಾತಿ ಜನಗಣತಿ ವರದಿಗೆ ನಾವು ವಿರೋಧಿಗಳಲ್ಲ ಅಂತ ಮಾಜಿ ಕೃಷಿ ಸಚಿವ ವಿ.ಸಿ. ಪಾಟೀಲ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಜಾತಿ ಗಣತಿ ಅವೈಜ್ಞಾನಿಕದಿಂದ ಕೂಡಿದೆ. ನೈಜವಾದ ಗಣತಿ ಮಾಡಿ. ಕಾಂಗ್ರೆಸ್ನವರಿಗೆ 136 ಸೀಟ್ ಬಂದು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನುವಂತೆ ಆಗೋಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಬಗ್ಗೆ ಪ್ರತಿಯೊಬ್ಬ ಸಮಾಜದವರಿಗೆ ಆತಂಕ ಇದೆ ಅಂತ ದಾವಣಗೆರೆಯಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಗಣತಿ ಅವೈಜ್ಞಾನಿಕ ಅಂತ ನಾವು ಹೇಳಿದ್ದೇವೆ. ನಾವು ಜಾತಿ ವಿರೋಧಿಗಳಲ್ಲ, ಜಾತಿ ಗಣತಿ ವಿರೋಧಿಗಳಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ನೈಜವಾಗಿ ನೀವು ಜಾತಿ ಗಣತಿಯನ್ನು ಮಾಡಿ. ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಯಾವ್ಯಾವ ಜಾತಿಯಿಂದ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಮಾಡಿಕೊಳ್ಳಿ. ತಾಲೂಕಲ್ಲಿ ಎಷ್ಟಿದೆ, ಜಿಲ್ಲೆಯಲ್ಲಿ ಎಷ್ಟಿದೆ ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಮುಚ್ಕೊಳ್ಳಿಕ್ಕೆ ನಾವು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳ್ತಾರೆ. ಅವರು ಕೊಟ್ಟಂಥ ವರದಿಯಲ್ಲಿ ಎಲ್ಲಿಯಾದರೂ ಇಂತಿಂಥ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳಿದಾರ? ಪ್ರತಿಯೊಂದು ಸಮಾಜದವರು ಕೂಡ ಅವ್ರದ್ದೇ ಆತಂಕ ಇದೆ, ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅಂತ ತುಮಕೂರು ಸ್ವಾಮಿಯವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯ ಸರು ಹೇಳಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಜಾತಿ ಗಣತಿಯಿಂದ ಒಳ್ಳೇದಾಗಬೇಕೇ ಹೊರತು ಯಾವುದೇ ಒಂದು ಸಮುದಾಯ ಸಮಾಜಕ್ಕೆ ಜಾತಿ ಗಣತಿಯಿಂದ ತೊಂದರೆ ಆಗೋದು ಬೇಡ ಅಂತ. ಸೊ ಆದ್ದರಿಂದ ಎಲ್ಲರೂ ಕಾದು ನೋಡೋಣಂತೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಖರ್ಗೆ ಕೋಟೆ ಕಲಬುರಗಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆದಿದೆ. ನಗರದ ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಹೋರಾಟ ಯಾತ್ರೆ ನಡೆದಿದೆ.
ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ದಲಿತರ ಉದ್ಧಾರಕ್ಕೆ ನೀವೇನು ಮಾಡಿದ್ದೀರಿ? ಖರ್ಗೆ ಅವರೇ ಉತ್ತರ ಕೊಡಿ ಅಂತ ಹೇಳಿದ್ರು. ಈ ದೇಶದಲ್ಲಿ ದಲಿತರನ್ನ ಬಿಜೆಪಿ ಗೌರವಿಸುತ್ತೆ. ಈ ಭಾಗದಲ್ಲಿ ದಲಿತರು ಯಾವುದೋ ಕಾರಣಕ್ಕೆ ಭಯಪಟ್ಟು ನಮ್ಮಿಂದ ದೂರ ನಿಂತಿದ್ದಾರೆ. ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಚಿಂತನೆಯೇ ಹೊರತು ಕಾಂಗ್ರೆಸ್ ಚಿಂತನೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಇದೇ ವೇಳೆ ಎನ್ ರವಿಕುಮಾರ್ ಹಾಗೂ ವಿಜೇಂದ್ರ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಾಕ್ರೋಶ ಯಾತ್ರೆಗಾಗಿ ಕಲಬುರಗಿಗೆ ಬಂದ ಬಿಜೆಪಿಗರಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತನ್ನ ವಿರುದ್ಧ ಈ ಹಿಂದೆ ಬಿಜೆಪಿ ಮಾಡಿದ ಆರೋಪ ಉಲ್ಲೇಖಿಸಿ ಪ್ರಶ್ನೆ ಮಾಡಿದ್ದಾರೆ. ಸಚಿನ್ ಪಾಂಚಾಲ್ ಸಾವಿಗೆ ಕಾರಣ ಯಾರು? ಮಣಿಕಂಠ ರಾಠೋಡ್ ಕೊಲ್ಲಲು ಪ್ರಯತ್ನಿಸಿದ್ದೇ ಅನ್ನುವ ಆರೋಪ ಏನಾಯಿತು? ಈಗ ಮರಳು ಮಾಫಿಯಾದಿಂದ ಯುವಕನ ಸಾವಾಗಿದೆ ಅಂತ ಆರೋಪಿಸಿದ್ದೀರಿ. ಈ ಆರೋಪ ಕೂಡ ಸುಳ್ಳು ಅಂತ ಸಾಬೀತಾಗುತ್ತೆ. ಕಾಳಗಿಯ ಭೋವಿ ನಿಗಮದ ಹಗರಣದಲ್ಲಿನ A2 ಆರೋಪಿ ಯಾರು? ಕೋಳಿ ಸಮುದಾಯಕ್ಕೆ ಎಸ್ಟಿ ಸ್ಥಾನ ನೀಡುವ ಪ್ರಸ್ತಾವನೆ ಮೋದಿ ಮನ್ನಣೆ ನೀಡದ ವಿಚಾರದ ಬಗ್ಗೆ ಜನರ ಮುಂದೆ ಪ್ರಸ್ತಾಪಿಸಿ ಅಂತ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಸವಾಲ್ ಹಾಕಿದ್ದಾರೆ. ಕಲಬುರಗಿ ಬಳಿಕ ಬಿಜೆಪಿ ಜನಾಕ್ರೋಶ ಯಾತ್ರೆ ಬೀದರ್ ತಲುಪಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಗೌರವಿಸುವಂತಹ ನಾಡು ಇದು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದಾರೆ. ದಲಿತರ ಉದ್ಧಾರ ಆಗಲಿಲ್ಲ, ಬಹಳ ಬಡವರಾಗಲಿಲ್ಲ ಅಂತ ಸಂಸತ್ನಲ್ಲಿ ಖರ್ಗೆ ಭಾಷಣ ಮಾಡ್ತಾರೆ. 60ರಿಂದ 70 ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರ ಮಾಡಿದ್ದು ಅಲ್ವಾ? ಅವರ ಬಡತನ, ಅಸ್ಪೃಶ್ಯತೆ ಹೋಗಲಾಡಿಸಿ ಆಸ್ತಿ ಮಾಡಿಕೊಟ್ರ. ದಲಿತರ ಉದ್ಧಾರ ಆಗದೇ ಇರೋದಕ್ಕೆ ದಲಿತರೇ ಕಾರಣ. ರಾಜ್ಯಸಭಾ MP ಮಂತ್ರಿ ಆದ್ರೂ ಕೂಡ ಖರ್ಗೆ ಅವರ ಮಗನೇ ಆಗಬೇಕು. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ರಿಸರ್ವ್ ಇದೆ, ಯಾರಿಗಾದ್ರೂ ಕೂಡ ಕೊಟ್ಟಿದ್ದೀರಾ? ದಲಿತರ ಉದ್ಧಾರ ಆಗ್ಬೇಕಂದ್ರೆ ರಾಜೀನಾಮೆ ಕೊಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದ ನಾರಾಯಣಸ್ವಾಮಿ, ದಲಿತರ ಉದ್ಧಾರ ಬಿಜೆಪಿಯಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಸುಡುವ ಮನೆ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ನೆನಪು ಮಾಡಿಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ಮಾತನಾಡಿ, ಬಿಜೆಪಿಯಲ್ಲಿ ಪ್ರಬಲವಾಗಿ ಹಿಂದೂಗಳ ಪರವಾಗಿದ್ದವರನ್ನ ಸೈಡ್ಲೈನ್ ಮಾಡೋದು, ಉಚ್ಚಾಟನೆ ಮಾಡೋದು ಮೊದಲೇನೂ ಅಲ್ಲ. ನಮ್ಮ ಪಕ್ಷಕ್ಕೆ ಇದು ಒಳ್ಳೆಯದು ಅಲ್ವಾ ಅಂತ ಅವರು ಹೇಳಿದ್ದಾರೆ. ಯತ್ನಾಳ್ ಆದಷ್ಟು ಬೇಗ ಭಾರತೀಯ ಜನತಾ ಪಕ್ಷದ ಒಳಗಡೆ ಬರ್ತಾರೆ. ಅವರ ಜೊತೆ ನನ್ನ ತಂದೆ ಕೂಡ ಪಕ್ಷದ ಒಳಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹಿಂದುತ್ವವಾದಿಗಳ ಸೈಡ್ಲೈನ್ ಮಾಡುವ ವ್ಯವಸ್ಥೆ ಮಾತ್ರ ಆಗ್ತಾ ಇದೆ. ಬಸನಗೌಡ ಪಾಟೀಲ್, ಯತ್ನಾಳ್, KS ಈಶ್ವರಪ್ಪ, ಅನಂತಕುಮಾರ್, ಪ್ರತಾಪ್ ಸಿಂಹ, CT ರವಿ ಸೇರಿದಂತೆ ಹಿಂದುತ್ವವಾದಿಗಳನ್ನ ಸೈಡ್ ಮಾಡುವ ವ್ಯವಸ್ಥಿತ ಪಿತೂರಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಶಿಕ್ಷಣದಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನ ಯಾರೂ ಎದುರಿಸದಂತೆ ಖಾತ್ರಿಪಡಿಸಲು ರೋಹಿತ್ ವೆಮುಲ ಕಾಯ್ದೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಕರ್ನಾಟಕ ಮುಖ್ಯಮಂತ್ರಿ CM ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಇಂಥ ತಾರತಮ್ಯವನ್ನ ಎದುರಿಸಿದ್ದನ್ನ ರಾಹುಲ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.